ಎಲ್ಲರಿಗೂ ನಮಸ್ಕಾರಗಳನ್ನು ಹೇಳಿಕೊಳ್ಳುತ್ತಾ ಇವತ್ತಿನ ದಿವಸ ಶಿವಲಿಂಗೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಶಿವಲಿಂಗೇಶ್ವರ ಅನುದಾನಿತ ಹಿರಿಯ ಪ್ರಾಥಮಿಕ ಶಾಲೆಗೆ ಪ್ರಧಾನಮಂತ್ರಿ ಪೋಷಣ ಯೋಜನೆ ಹಾಗೂ ಬಿಸಿಯೂಟ ಅಕ್ಷರ ದಾಸೋಹ ಯೋಜನೆ ಅಡಿಯಲ್ಲಿ ನಡೆಯುತ್ತಿರುವಂತಹ ತಾಲೂಕು ಪಂಚಾಯಿತಿ ಆಡಳಿತದಿಂದ ಆಕಸ್ಮಿಕವಾಗಿ ಇವತ್ತು ನಮ್ಮ ಶಾಲೆಗೆ ಬಿಸಿಯೂಟ ನಿರ್ವಹಣೆ ಮತ್ತು ವಿವಿಧ ದಾಖಲೆಗಳ ಪರಿಶೀಲನೆಗಾಗಿ ಹಾಗೂ ಬಿಸಿ ಊಟದ ಸ್ವಚ್ಛತೆಯ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಲು ಹಾಗೂ ಅಧ್ಯಯನವನ್ನು ಮಾಡಿ ವರದಿಯನ್ನು ಮಾಡಿಕೊಳ್ಳಲು ತಾಲೂಕು ಪಂಚಾಯಿತಿ ಕಡೆಯಿಂದ ಒಂದು ತಂಡವನ್ನು ನಮ್ಮ ಶಾಲೆಗೆ ಇವತ್ತು ಆಗಮಿಸಿದೆ. ಈ ಒಂದು ಉಚಿತ ಪೋಷಣ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ಇವತ್ತಿನ ದಿವಸ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಪೋಷಣ ಅಭಿಯಾನ ಕಾರ್ಯಕ್ರಮದ ಸಲುವಾಗಿ ಇವತ್ತಿನ ದಿವಸ ನಮ್ಮ ಕರೆಗೆ ಹೋಗೊಟ್ಟು ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಶಿವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿಗಳು ಹಾಗೂ ಶಿವಲಿಂಗೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷರು ಆಗಿರುವಂಥ ಶ್ರೀ ಮಣಿಪುರ ಅಭಿನವ ಶಿವಲಿಂಗ ಮಹಾಸ್ವಾಮೀಜಿ ಅವರನ್ನ ನಮ್ಮ ನಿಮ್ಮೆಲ್ಲರ ಪೂರ್ವಕವಾಗಿ ಭಕ್ತಿಪೂರ್ವಕವಾಗಿರುವಂತಹ ಜೋರದ ಚಪ್ಪಾಳೆಯೊಂದಿಗೆ ಗಮನಿಸ್ತಾ ಇದ್ದೇವೆ. ಪೂಜ್ಯರನ್ನ ಈ ಕಾರ್ಯಕ್ರಮಕ್ಕೆ ಶಿವಲಿಂಗೇಶ್ವರ ವಿದ್ಯಾವರ್ಧಕ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತಹ ಶಾಂತಲಯ್ಯ ಹಿರೇಮಠ ಅವರು ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವವನ್ನು ಸೂಚಿಸಬೇಕಾಗಿ ಮಹನೀಯರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಸಾಮಾಜಿಕ ಪರಿಶೋಧನಾ ಗ್ರಾಮದ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ವಿವಿಧ ರೀತಿಯಾಗಿರುವಂತಹ ಅಧ್ಯಯನವನ್ನು ಮಾಡಿ ಇವತ್ತು ನಮ್ಮ ಶಾಲೆಗೆ ಆಗಮಿಸಿರುವಂತಹ ಶ್ರೀಮಂತ ದನ್ನಿ ತಾಲೂಕಾ ಸಂಪನ್ಮೂಲ ವ್ಯಕ್ತಿಗಳು ಇವರನ್ನು ಕೂಡ ಈ ಒಂದು ನಮ್ಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತೇನೆ. ಆಶೀರ್ವಾದವನ್ನು ಮಾಡಬೇಕಾಗಿ ಶಾಲು ಹಾಗೂ ಮಾಲಾರ್ಪಣೆ ಮಾಡುವುದರ ಮೂಲಕ ಗೌರವ ಸಮರ್ಪಣೆಯನ್ನು ಮಾಡಬೇಕಾಗಿ ಪೂಜಾರಿಗೆ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಶ್ರೀಮಂತ ದನ್ನಿಯವರ ಒಂದು ತಂಡದಲ್ಲಿ ವಿಜಯ್ ಕುಮಾರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಪೂಜರು ಆಶೀರ್ವಾದವನ್ನು ನೀಡಬೇಕಾಗಿ ಸನ್ಮಾನವನ್ನು ಮಾಡಬೇಕಾಗಿ ಇದು ಸ್ವಲ್ಪ ಹಿಡಿತು ಅಮೀನ್ ಸರ್ ಅವರು ಕೂಡ ಪೂಜೆಯಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಹೇಳಿದ್ದೇನೆ. ಹಾಗೂ ಶಾಂತಪ್ಪ ಸರ್ ಅವರು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆಶೀರ್ವಾದವನ್ನು ಪಡೆದುಕೊಂಡಿರುವಂಥ ತಾಲೂಕು ಪಂಚಾಯಿತಿಯ ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ಇವತ್ತಿನ ಈ ಪೋಷಣ ಅಭಿಯಾನ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯದರ್ಶಿಗಳು ಹಾಗೂ ಶ್ರೀಮಠದ ಎಲ್ಲ ಬಂಧುಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆ
ಹಾಗೂ ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ಪ್ರಾಸ್ತಾವಿಕವಾಗಿ ತಾಲೂಕು ಪಂಚಾಯತಿಯ ಸಂಪನ್ಮೂಲ ವ್ಯಕ್ತಿಗಳು ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀಮಂತ ದೆನ್ನಿ ಸರ್ ಅವರು ತಮ್ಮನ್ನು ಪ್ರಾಸ್ತಾವಿಕವಾಗಿ ಈ ಕಾರ್ಯಕ್ರಮದ ವಿಶೇಷ ಗುರಿಗಳನ್ನ ವ್ಯಕ್ತಪಡಿಸಬೇಕಾಗಿ ಶ್ರೀಯುತರಲ್ಲಿ ನಾನು ಕೇಳಿ. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣದ ಪಾಲಕರ ಮತ್ತು ಪೋಷಕರ ಸಭೆ, ತಾಯಂತರ ಜವಾಬ್ದಾರಿ ಮತ್ತು ತಂದೆಯವರ ಜವಾಬ್ದಾರಿ, ಸಕಲ ಜವಾಬ್ದಾರಿಯನ್ನು ಸೂಚನೆ ವಹಿಸಿಕೊಂಡಿದ್ದಾರೆ. ಯಾಕಂದ್ರೆ ಈ ಒಂದು ಮಠದಾಗ ಬಂದಾಗ ಪ್ರತಿಯೊಂದೆಲ್ಲ ವೀಕ್ಷಣೆ ಮಾಡಿದ್ರು. ಎಲ್ಲ ಹಿರಿಯರೆಲ್ಲ ಹೊರಗಡೆ ಇದ್ದಿದ್ರು. ನಾವು ಬಂದಾಗ ಒಂದು 5 ನಿಮಿಷ ಹಿರಿಯರೆಲ್ಲ ಅಂತ ಹೇಳ್ತಾರೆ. ಬಟ್ ಬೇರೆ ಸರ್ಕಾರಿ ಶಾಲೆಗಳು, ಬೇರೆ ಅನುದಾನಿತ ಶಾಲೆಗಳನ್ನು ನೋಡಿರ್ತಕ್ಕಂಥ ಈ ಶಾಲೆ ಬಹಳ ವಿಭಿನ್ನವಾಗಿರ್ತಕ್ಕಂಥದ್ದು ಮತ್ತು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಶಾಲೆಯಲ್ಲಿ ಇರ್ತಕ್ಕಂಥ ದೈವ ಶಕ್ತಿನೇ ಬೇರೆ, ಬೇರೆ ಶಾಲೆಯಲ್ಲಿ ಇರ್ತಕ್ಕಂಥ ಶಕ್ತಿನೇ ಬೇರೆ. ಈ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಏಕಾಗ್ರತೆ ಐತಿ, ಒಂದು ಚಿತ್ತ ಐತಿ, ಒಂದು ದೃಷ್ಟಿ ಐತಿ. ಈ ಸಮಾಜದ ಏಕತೆಗಾಗಿ ಏನಾದರೂ ಒಂದು ಬೆಳಿಬೇಕು, ಮುಂದೆ ಏನಾದರೂ ಸಾಧಿಸಿ ತೋರಿಸ್ತಕ್ಕಂಥ ಹಂಬಲ ಐತಿ ಮತ್ತು ಛಲ ಐತಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ. ನಾನಿವತ್ತು ಬಂದಿರ್ತಕ್ಕಂಥದ್ದು ಪ್ರಧಾನಮಂತ್ರಿ ಪೋಷಣ ಶಕ್ತಿ. ಇವಾಗ ಬಿಸಿ ಊಟ ಏನು ಹಾಕ್ತಾರಲ್ಲ, ಆ ಬಿಸಿ ಊಟ ಹಾಕ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡಿಕೊಂಡು ಬಿಸಿ ಊಟ ನಡೆಸ್ತಕ್ಕಂಥ ಕಾರ್ಯಕ್ರಮ. ಕೇಂದ್ರ ಸರ್ಕಾರದ 60% ಅನುದಾನ ಬರ್ತದ, ನಮ್ಮ ರಾಜ್ಯ ಸರ್ಕಾರದ 40% ಅನುದಾನ ಬರ್ತದೆ. ಅದಕ್ಕೆ 1ರಿಂದ 5ನೇ ತರಗತಿವರೆಗೆ ಇರ್ತಕ್ಕಂಥ ಮಕ್ಕಳಿಗೆ ಅಡಿಗೆ ವೆಚ್ಚ ಆಗಿರ್ತಕ್ಕಂಥ ₹6.19 ಐತಿ. ಅದಕ್ಕೆ 6ನೇ ತರಗತಿ ಹಿಡ್ಕೊಂಡು 8ನೇ ತರಗತಿ ಇರ್ತಕ್ಕಂಥ ₹10.29 ಐತಿ. ಮಕ್ಕಳಿಗೆ ಇದ್ರ ಬಗ್ಗೆ ಜ್ಞಾನ ಇರಬೇಕು. ಬಿಸಿ ಊಟ ಅಂದ್ರೆ ಸರ್ಕಾರದ ಯಾವುದೋ ಫ್ರೀ ಅಂತ ತಿಳ್ಕೊಳ್ಳೋದು ನನ್ನ ದೃಷ್ಟಿಯಲ್ಲಿ. ಯಾಕಂದ್ರೆ ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯ ಏನಾಯ್ತು, ನಮ್ಮ ತಾಯಿ ತಂದೆಗಳು ಕಷ್ಟಪಟ್ಟು ದುಡಿದು ನಿಮಗೆ ಬಟ್ಟೆನೋ ಕಿರಾಣಿ ಅಂಗಡಿಗೋ ಬೇರೆ ಬೇರೆ ರೀತಿಯಿಂದ ಏನು ಖರೀದಿ ಮಾಡ್ತಿರ್ತಾರಲ್ಲ, ಆ ಖರೀದಿ ಮಾಡೋದ್ರಲ್ಲಿ ನಮಗೆ 2 ಟ್ಯಾಕ್ಸ್ ಅವ. ಈಗ ಕೇಂದ್ರ ಸರ್ಕಾರದ ತೆರಿಗೆ ಮತ್ತು ರಾಜ್ಯ ಸರ್ಕಾರದ ತೆರಿಗೆ, ಆ 2 ತೆರಿಗೆಗಳನ್ನು ಪಾವತಿ ಮಾಡಿ ನಿಮಗೆಲ್ಲ ಸಕಲ ಸೌಲಭ್ಯಗಳನ್ನು ತಾಯಿಯಿಂದ ನಿಮ್ಗೆ ಸೌಲಭ್ಯ ಒದಗಿಸ್ಕೊಟ್ಟಿರ್ತಾರೆ. ಆ ಸೌಲಭ್ಯ ಪಡೆದಿರ್ತಕ್ಕಂಥದ್ದು ಸರ್ಕಾರದಿಂದ ಪ್ರತಿ ವರ್ಷ ಏನು ಬಜೆಟ್ ಆಗಿರ್ತದೆ, ಆ ಬಜೆಟ್ ಸಂಬಂಧಪಟ್ಟಂಗೆ ನಮ್ಮ ಕೇಂದ್ರ ಸರ್ಕಾರ 2 ಲಕ್ಷ ರೂಪಾಯಿ ಶಿಕ್ಷಣಕ್ಕಾಗಿ ಮೀಸಲಿಡ್ತಕ್ಕಂಥದ್ದು. ಹೆಚ್ಚಿನ ಒಂದು ನಮ್ಮ ಸರ್ಕಾರದಾಗ ಮೀಸಲಿಡ್ತಕ್ಕಂಥದ್ದು ಯಾವುದಾದ್ರು ಒಂದು ಡಿಪಾರ್ಟ್ಮೆಂಟ್ ಆದ ಶಿಕ್ಷಣ ಇಲಾಖೆನೇ ಜಾಸ್ತಿ ಅನುದಾನ ತೆಗೆದುಕೊಳ್ತಕ್ಕಂಥದ್ದು. ಎಲ್ಲ ಮಕ್ಕಳು ಹೇಳ್ತಕ್ಕಂಥದ್ದು ಇಷ್ಟೇ, ಸರ್ಕಾರದ ಸೌಲಭ್ಯ ಕೊಡೋದಕ್ಕಿಂತ ಹೆಚ್ಚಿನ ಸೌಲಭ್ಯ ನಮ್ಮ ಅಪ್ಪವ್ರು ಪಟ್ಟಿದ್ದ 90% ಪಟ್ಟಿದ್ದಾರೆ. ಬೇರೆ ಬೇರೆ ಶಾಲೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಅಡಿಗೆ ಕೋಣೆ ಚೆನ್ನಾಗಿಲ್ಲ, ಸರ್ಕಾರ ಕೊಟ್ಟದ ಅಡಿಗೆ ಕೋಣೆನೇ ಚೆನ್ನಾಗಿಲ್ಲ. ಬಟ್ ಇದು ಸ್ವಯಂ ಪ್ರೇರಿತವಾಗಿದ್ದಿರ್ತಕ್ಕಂಥ ಅಡಿಗೆ ಕೋಣೆಗಳಿವೆ. ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ನಿಮಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳಿವೆ. ಬೊಗಣೆ ಆಗಿರ್ಬೋದು, ಗಂಗಳ ಆಗಿರ್ಬೋದು, ಬೇರೆ ಬೇರೆ ಸೌಲಭ್ಯಗಳಾಗಿರ್ಬೋದು, ಕುಡಿಯುವ ನೀರಿನ ಆಗಿರ್ಬೋದು, ಎಲ್ಲ ರೀತಿಯ ಸೌಲಭ್ಯವನ್ನು ಹೊಂದಿರತಕ್ಕಂಥ ಈ ಶಾಲೆ ಐತಿ. ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಕ್ಕಳು ಬರ್ಲಿಕ್ಕೆ ಒಂದೇ ಭಾವನೆ ಇರಬೇಕು, ನಾನು ಈ ಶಾಲೆಯಲ್ಲಿ ಕಲಿತಾ ಇದ್ದೀನಿ. ಈ ಒಂದು ಶಿವಲಿಂಗೇಶ್ವರ ಮಠದಲ್ಲಿ ನಾನು ಶಾಲೆ ಕಲಿತಾ ಇದ್ದೀನಿ. ಈ ಮಠದ ಹೆಸರು ಮತ್ತೆ ಬಹಳ ಅಪಾರ ಕೀರ್ತಿ ಐತಿ. ಭಾಳ ನಾವು ಹಾವೇರಿಯಿಂದ ಮಠದಿಂದ ಬಂದು ಕಜೂರಿ ಮಠ ಹಿಡ್ಕೊಂಡು ಮಾದನಪುರ ಹಿಡ್ಕೊಂಡು ನಾವು ಹಾವೇರಿ ತನಕ ಹೋದ್ವಿ ಅಂದ್ರೆ ಭಾಳ ಹಳೆಯ ಕಾಲದಿಂದ ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಇಲ್ಲಿ ಹಳೆಯ ಕಾಲದ ಸ್ವಲ್ಪ ನಮಗೆ ಪರಿಚಯ ಮಾಡಿಕೊಟ್ಟಿದ್ರು. ಬಟ್ ಇದಕ್ಕಿಂತ ಮುಂಚೆ ವಾಡಿಯಲ್ಲಿ ಇದ್ದಂಥ ಗವಿಗಳಿದ್ದಂದ್ರೆ ಎಲ್ಲ ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಹಳೆಯದು ನೋಡಿ ಇದ್ದಿರ್ತಕ್ಕಂಥವೆಲ್ಲ.
ಬಹಳ ಕಾಲದಲ್ಲಿ ಈ ಒಂದು ಭಾಗ ಇದ್ದಿರ್ತಕ್ಕಂಥ ಬೇರೆ ಗುರುಗಳ ಜೊತೆ ಮಾತಾಡ್ತೀವಿ. ಈ ಭಾಗದ ಜನಗಳನ್ನೇ ಬೇರೆ ಇದ್ದಾರೆ, ಹೋಗಾಗನ ಅಡಲಿಗೆ ತರಸಿಲ್ಲ ಅವ್ರು ಬೇರೆ ಇದ್ದಾರೆ. ಅದಕ್ಕೆ ನಮಗ ಈ ಸ್ಥಳಕ್ಕೆ, ಈ ಭೂಮಿಗೆ, ಈ ಮಣ್ಣಿಗೆ, ನೀರಿಗೆ ಒಳ್ಳೆ ಇದ್ದವ್ರು ನಮಗ ಅಳವಡಿಕೆ ಮಾಡ್ಬೇಕಿರ್ತಕ್ಕಂಥದ್ದು ಐತಿ. ಆ ಕಡೆ ಆ ಭಾಗಕ್ಕೆ ಏನಿದ್ದಾರೆ ಅದನ್ನ ಇನ್ನೊಂದು ಅಳವಡಿಕೆ ಅಂತ ಯಾವ್ದು ಅಳವಡಿಕೆ ಅಂತ ಗೊತ್ತಿಲ್ಲ. ಬಟ್ ಸ್ವಲ್ಪದಲ್ಲೇ ಬಹಳ ವ್ಯತ್ಯಾಸ ಐತಿ. ಇಲ್ಲಿ ಜನ ಏನಂತ ಹೇಳಿದ್ರೆ ಎಲ್ಲ ಮಾತು ಕೇಳ್ತಾರ, ಏಕಂದ್ರೆ ಎಲ್ಲರೂ ಕೊಡ್ತಾರ, ಏನಾದ್ರೂ ಕೆಲಸ ಮಾಡೋ ಒಗ್ಗಟ್ಟು ಆಗ್ತಾರ. ಬೇರೆ ಕಡೆ ನೋಡಿದಾಗ ಹಂಗಿಲ್ಲ. ಒಂದು ಕೆಲಸ ಮಾಡಬೇಕು ಒಬ್ಬರು ಎದ್ದು ನಿಂತು ತಯಾರಾದ್ರಂದ್ರೆ ಅದಾಗ 4 ಮಂದಿ ಅದು ಬೇಡ ಇದು ಬೇಡ ಹಂಗೆ ಹೇಳ್ತಕ್ಕಂಥ ಸುತ್ತಮುತ್ತ ಇಲ್ಲಿ ಗ್ರಾಮ ನೋಡೋಣ. ಇದು ಲಾಸ್ಟ್ ಮಾದಲಿಪುರ ಗ್ರಾಮ ಐತಂದ್ರೆ ಬಹಳ ಒಳ್ಳೆ ಗ್ರಾಮ ಐತಿ. ಈ ಗ್ರಾಮದ ಏನೋ ನೆರಳದಿಂದ ಉಡುಕಿ ಗ್ರಾಮಗಳು ಚೆನ್ನಾಗಿ ಹೆಸರುವಾಸಿ ಆಗಿರ್ತಕ್ಕಂಥದ ತಾವು ಕಲಿತಕ್ಕಂಥ ವಿದ್ಯಾರ್ಥಿಗಳಿದ್ರಿ. ತಾಯಿ ತಂದೆಗಳು ಹಗಲ ರಾತ್ರಿ ದುಡ್ದ ಕಸ ನಿಮಗೆ ಯಾವುದೇ ರೀತಿಯ ಕೆಲಸಗಳು ಹಚ್ಚಂಗಿಲ್ಲ. ನಾವು ಸಣ್ಣಾಗಿದ್ದಾಗ ಎಲ್ಲ ಕೆಲಸ ಮಾಡ್ಬೇಕು. ದನ ಕನ್ನಡ ಸ್ವಲ್ಪ ಮುಂಜಾನೆ ಹೊಲಕ್ಕೆ ಬರ್ಬೇಕಿತ್ತು, ಸಾಯಂಕಾಲ ಕಳ್ತಿದ್ದರು. ಇವತ್ತು ನಿಮ್ಗೆ ಹಾಗಿಲ್ಲ. ನನ್ನ ಮಗ ಚೆನ್ನಾಗಿ ವಿದ್ಯಾಭ್ಯಾಸ ಕಲಿಬೇಕು, ಎಲ್ಲ ತಾಯಿ ತಂದೆಯರ ಆಸೆ ಇರ್ತದೆ. ಯಾವ ರೀತಿ ಆಸೆ ಇರ್ತದಪ್ಪ ಅಂತಂದ್ರೆ, ನನ್ನ ತಾಯಿ ತಂದೆಯರ ಆಸೆ ಇರೋದು ನನ್ನಂಗ ನನ್ನ ಮಗಳು ನನ್ನ ಮಗ ಇರಬಾರ್ದು, ನನಗಿಂತ ಉನ್ನತ ಮಟ್ಟದಲ್ಲಿ ಇರಬೇಕು. ಆ ಒಂದು ಗುರಿ ನಿಮ್ಮಲ್ಲ ಕಿಟ್ಕೊಂಡು ಚೆನ್ನಾಗಿ ಶಾಲೆ ಕಲ್ತಿರಂದ್ರ ಮುಂದೆ ಒಂದು ದಿನ ನೀವೇನೋ IAS ಆಫೀಸರ್ ಆದ್ರು, KS ತಹಸೀಲ್ದಾರ್ ಆದರು, ಪ್ರೊಫೆಸರ್ ಆದರು, ಸೈಂಟಿಸ್ಟ್ ಆದರು, ವಿವಿಧ ಕ್ಷೇತ್ರಗಳಲ್ಲಿ ಚೆನ್ನಾಗಿ ಶಾಲೆ ಕಲ್ತಿರಂದ್ರ ಈ ಶಾಲೆ ಹೆಸರು ಇದು ಪ್ರಪಂಚದಾದ್ಯಂತ ಹೋಗ್ತದೆ. ಒಬ್ಬರು IAS ಆಫೀಸರ್ ಕಲ್ತಿರಂದ್ರ ಇಡೀ ನಮ್ಮ ದೇಶ ತುಂಬಾ ಹೆಸರು ಆಗಿರ್ತಕ್ಕಂಥ ಎಲ್ಲಿ ಶಾಲೆ ಕಲ್ತು ಬಂದ್ರೆ ಮಗುವಿನ ಮೊದಲನೇದಾಗಿ ಆಗಿರ್ತಕ್ಕಂಥ ನೋಡಿದ್ರೆ ಶಿವಲಿಂಗೇಶ್ವರ ಶಾಲೆ. ಯಾಕಂದ್ರೆ ಮೊದಲನೇದನೇ ಸಂಸ್ಕಾರ ಗಟ್ಟಿ ನಿಂತಿರ್ತಕ್ಕಂಥದ್ದು. ಅದಕ್ಕೆ ಸೈಂಟಿಫಿಕ್ ಆಗಿ ಒಂದು ಉದ್ದೇಶ ಏನಪ್ಪ ಅಂದ್ರೆ 1 ರಿಂದ 14 ವಯಸ್ಸಿನ ಒಳಗೆ ಮಕ್ಕಳು ಯಾವ ರೀತಿ ಚಟುವಟಿಕೆ ಕೆಲಸ ಮಾಡ್ತಾವ, ನಾವು ದನನ ಕೈಲು ಹೊಲಕ್ಕೂ ಏನೋ ಮಾಡಿ ನಮ್ಮ ಮೈಂಡ್ ತಲೆಗೆ ನಾವು ಕೆಲಸ ಕೊಟ್ಟಿರ್ತಿಲ್ಲ, ಆ ಒಂದು ಇದ್ರ ಮೇಲೇನೂ ಜೀವನ ಪರ್ಯಂತ ಕೆಲಸ ಮಾಡ್ತೀವಿ. 1 ರಿಂದ 14 ವಯಸ್ಸಿನ ತನಕ ಬಹಳ ಸುಚ್ಚಿನ ಕೆಲಸ ಮಾಡಬೇಕು. ತಾಯಿ ತಂದೆ ಜವಾಬ್ದಾರಿ ಆಗಿರ್ತಕ್ಕಂಥ ಮಕ್ಕಳಿಗೆ ಎಲ್ಲ ಸೌಲಭ್ಯ ಒದಗಿಸ್ಕೊಡ್ಬೇಕು. ಒಳ್ಳೆ ರೀತಿಯಿಂದ ನಡ್ಕೊಂಡು ಹೋಗ್ತಕ್ಕಂಥ ಸಂಸ್ಕಾರ ಕೊಡಬೇಕು. ಯಾಕಂದ್ರೆ ಈಗ ಮೊಬೈಲ್ ಸಿಸ್ಟಮ್ ಬರ್ತದ. ನಮಗವ ರಾಮಾಯಣ ಭಾರತ ನೋಡಕ TV ಸಿಕ್ಕಿದ್ದಿಲ್ಲ, ನಮ್ಗೆ ಇದೇ ಸಿಗ್ತದ. ಅವಾಗ ನಮ್ಗೆ ರಾಮಾಯಣ ಭಾರತ ನೋಡಕ ಟಿವಿಗೆ ಸಲ ಸಿಕ್ಕಿಲ್ಲ. ಒಬ್ಬರು ಮನ್ಯಾಗ 3 ಮಂದಿ ಸಾಯಂಕಾಲ 6 ಮನ್ಯಾಗ ಇರ್ತಿದ್ವಿ. ಅದು ಸಂಸ್ಕಾರ ಇದ್ದಿರ್ತಕ್ಕಂಥ ಧಾರ್ಮಿಕಗಳಿದ್ದು ನಾವು ನೋಡ್ತೀವಿ. ಬಟ್ ಈಗ ಹಂಗಿಲ್ಲ. ಪ್ರತಿ ಕ್ಷಣ ಬದಲಾವಣೆ ಆಗ್ತಾ ಇದೆ. ಅದಕ್ಕೆ ಮಕ್ಕಳು ಆಗಿರ್ತಕ್ಕ ನಿಮ್ಮ ಗುರಿ ಒಂದೇ ಇರಬೇಕು. ಈ ಭೂಮಿ ಮೇಲೆ ನಾವು ಹುಟ್ಟು ಬಂದಿರೋದಿಲ್ಲ, ಏನಾದ್ರೂ ಸಾಧಿಸಿ ತೋರಿಸ್ತೀನಿ, ನನ್ನ ತಾಯಿ ಚಂದ್ರ ಹೆಸರು ತರ್ತೀನಿ, ಈ ಶಾಲೆ ಹೆಸರು ತರ್ತೀನಿ, ಪೂಜ್ಯರ ಹೆಸರು ತರ್ತೀನಿ, ಈ ಗ್ರಾಮದ ಹೆಸರು ತರ್ತೀನಿ. ಈ ಎಲ್ಲಾ ಗುರಿ ನಮ್ಮಲ್ಲೇ ಈ ಎಲ್ಲಾ ಗುರಿ ನಿಮ್ಮಲ್ಲೇ ಇರ್ಬೇಕಂದ್ರ ಹಗಲು ರಾತ್ರಿ ಎಲ್ಲರೂ ಓದಬೇಕು. ಒಂದೇ ಕೇಂದ್ರಕ್ಕೆ ನನಗೆ ತಾಯಿ ತಂದೆ ಬಿಟ್ಟಿರ್ತಕ್ಕಂಥದ್ದು ಓದ್ಲಕ್ಕ ಬಿಟ್ಟಿದಾರ, ನಾನು ಓದೇಬೇಕು. ಜ್ಞಾನ ಭಂಡಾರ, ಈ ಜ್ಞಾನ ಭಂಡಾರ ಇದ್ದಿರ್ತಕ್ಕ ಈ ಶಾಲೆ, ಜ್ಞಾನ ದೇವದಲ್ಲಿ ನೀವು ಏನೇನ ಕಲ್ತಿರ್ತೀರೋ ಆ ಎಲ್ಲ ಕಲ್ತಿರ್ತಕ್ಕಂಥ ಒಳ್ಳೇದೇನಿರ್ತದ ಅದೆಲ್ಲ ಪ್ರಪಂಚದಾದ್ಯಂತ ಇರ್ಬೇಕು. ನಿಮ್ಗೆ ಮಾಡಿರ್ತಕ್ಕಂಥ 3 ಸಬ್ಜೆಕ್ಟ್ ಐತಿ. ಕನ್ನಡ ಐತಿ, ಹಿಂದಿ ಐತಿ, ಇಂಗ್ಲಿಷ್ ಐತಿ. ನಿಮ್ಗೆ ಸಿಲೆಬಸ್ ಇಟ್ಟಿರೋದು ಕನ್ನಡ ಕಲ್ತಿರೋದು ಏನೋ ನಮ್ಮ ಕರ್ನಾಟಕದಾದ್ಯಂತ ಓಡಾಡ್ತೀವಿ, ಚೆನ್ನಾಗಿ ಎಲ್ಲರೂ ಜೀವನ ಮಾಡ್ತಕ್ಕಂಥ ಒಳ್ಳೆ ರೀತಿ ಬರ್ತದೆ ಕನ್ನಡ ಇಟ್ಟಿರ್ತಕ್ಕಂಥದ್ದು. ಹಿಂದಿ ಒಂದು ವೇಳೆ ಕಲ್ತಿರಂದ್ರ ನಮ್ಮ ದೇಶ ತುಂಬಾ ಎಲ್ಲ ಕಡೆ ಓಡಾಡಕಷ್ಟ ಎಲ್ಲೂ ಕೆಲಸ ಮಾಡ್ಬೋದು, ಹೆಮ್ಮೆಯಿಂದ ನಿಮ್ಗೆ ಧೈರ್ಯ ಬರ್ತದೆ. ಆದ್ರೆ 3ನೇದಾಗಿ ಇಂಗ್ಲಿಷ್ ಕಲ್ತಿರಂದ್ರ ನಮ್ಮ ಶಿಕ್ಷಕರು ಇದ್ದಿರ್ತಾರಲ್ಲ, ನಿಮ್ಮ ಶಾಲಾ ಕೋಣೆಯಲ್ಲೇ ಕಲಿಸ್ತಾರ. ಈ ಪ್ರಪಂಚ ಇದ್ದಿರ್ತಕ್ಕಂಥ ಮ್ಯಾಪ್ನಲ್ಲಿ ಹೇಗೈತಿ, ಇದರಲ್ಲಿ ನಮ್ಮ ದೇಶ ಎಲ್ಲಿ ಬರ್ತದೆ, ಬೇರೆ ಬೇರೆ ದೇಶ ಎಲ್ಲಿ ಬರ್ತದೆ, ಎಲ್ಲರೂ ಪ್ರತಿಯೊಂದರಲ್ಲಿ ಶಾಲಾ ಕೋಣೆಯಲ್ಲಿ ತಿಳ್ತಕ್ಕಂಥ ಶಿಕ್ಷಕರಿದ್ದಾರ. ಅವ್ರು ಯಾವ ರೀತಿ ನೀವು ಸದೃಢ ಮಾಡ್ತಾರಂದ್ರ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಇವೆರಡೂ ಫಿಟ್ ಇದ್ರಂದ್ರ ನೀವು ಜಗತ್ತಿನಾದ್ಯಂತ ಓಡಿ ಬರ್ತಕ್ಕಂಥ ಬಹಳ ಶಕ್ತಿಶಾಲಿಗಳಾಗ್ತಿರ್ತಾರೆ. ಅಂತ ಶಕ್ತಿಶಾಲಿ ಇದ್ದಿರ್ತಕ್ಕಂಥ ಮಕ್ಕಳಿದ್ದೀರಿ. ಅದಕ್ಕೆ ನೀವು ಮುಂದಿನ ದಿನಗಳೇ ಚೆನ್ನಾಗಿ ಓದ್ತಕ್ಕಂಥ ಕೆಲಸ ಮಾಡಿ. ಯಾಕಂದ್ರೆ ಹೆಚ್ಚಿಗೆ ಸರ್ಕಾರ ನಿಮ್ಗೆ ಆದೇಶ ಇದ್ದಿರ್ತಕ್ಕಂಥ ಶಿಕ್ಷಕರಿಗೆ ಹುಡಿ ಬಡಿ ಇಲ್ಲ. ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಕಡಿಬೇಕು. ಒಬ್ಬರಿಗೆ ಹುಡುಗರ ತಾಯಿ ತಂದೆ ಬಂದು ಕೇಳ್ತಾ ಇದ್ದಾರೆ, ಯಾರು ಮಾಡ್ತಿಲ್ಲ.
ನಮಗೆ ಆಗಿದ್ದಿರವ್ವ ದುಡ್ದು ಇಲ್ಲಿ ಹೋಗಿ ಅಲ್ಲಿ ಹೋಗಿ ಬಿಡ್ಬೇಕಾಯ್ತು. ನಮ್ಮ ಗುರುಗಳು ಆ ರೀತಿ ಕಲಿಸಿದ್ರಂತ ಅವರ ಶಕ್ತಿ ಶ್ರಮದಿಂದ ನನಗೆ ಮಾತಾಡಕ್ಕೆ ಒಂದು ಆಶೀರ್ವಾದ ಆಯ್ತು. ಅದಕ್ಕೆ ನೀವು ಎಲ್ಲಿ ಇಲ್ಲಿ ಇದ್ದಿರ್ತಕ್ಕಂಥ 412 ಮಕ್ಕಳಿದ್ದೀರಿ. ಆ ಎಲ್ಲ ಮಕ್ಕಳ ಉದ್ದೇಶ ಇರಬೇಕು, ಚೆನ್ನಾಗಿ ಓದ್ತೀನಿ, ಓದಿನ ಜಗತ್ತಿನ ಅತ್ಯಂತ ತಿರುಗಾಡ್ತಿರ್ಬೇಕು. ಯಾಕಂದ್ರೆ ಅವಾಗ ಇರ್ಬೇಕಾಗಿದ್ದಿಲ್ಲ, ಮಾತಾಡ್ಕೊಂಡು ಆಳದಕ್ಕೆ ಹೋಗಿ ಬಂದ್ರೆ ದೊಡ್ಡ ಸಾಧನೆ ಮಾಡ್ದಂಗಿತ್ತು. ಇವತ್ತು ಆಗಿಲ್ಲ. ನಿಮ್ಗೆ ಎಲ್ಲ ಸಕಲ ಸೌಲಭ್ಯ ಕೊಟ್ಟರೆ ಎಲ್ಲ ರೀತಿಯಿಂದ ನಿಮ್ಗೆ ಪರಿಚಯ ಇದ್ದಿರ್ತಕ್ಕಂಥ ಭಾಳ ಹುಷಾರು ಜಾಣ ಮಕ್ಕಳಿದ್ದೀರಿ. ಎಲ್ಲರೂ ಬೇರೆ ಬೇರೆ ಕ್ರಿಯೇಟಿವಿಟಿಯಲ್ಲಿ ಜಾಣರಾಗಬೇಡ. ನಾನು ವಿದ್ಯೆಯಲ್ಲಿ ಜಾಣರಾಗಲ್ಲ, ವಿದ್ಯೆಯಲ್ಲಿ ಜಾಣರಾದ್ರೆ ಮಾತ್ರ ನಾವು ಏನನ್ನ ಸಾಧಿಸೋಕೆ ಸಾಧ್ಯ ಆಗ್ತದೆ. ನಿಮಗೆ ಒಂದೇ ಗುರಿ ಇರಬೇಕು. ಈ ಜ್ಞಾನ ದೇಗುಲದಲ್ಲಿ ನೀವೇನು ಜ್ಞಾನ ಪಡೆದಿರ್ತೀರಿ, ನೀವೇನೆಲ್ಲ ಸಾಧಿಸೋಕೆ ಸಾಧ್ಯ ಆಗ್ತದ. ಇಲ್ಲಿ ನೀವೇನಾದ್ರೂ ಟೈಮ್ ಪಾಸ್ಗಾಗಿ ಬಂದಿಲ್ಲ ತಿರುಗಾಡ್ಕೊಂಡು ಬಂದ್ರೆ ಜೀವನ 25 ವರ್ಷ ಆದ್ಮೇಲೆ ಜೀವನ ರಿಪೀಟ್ ತೋರಿಸ್ತಿರ್ತದ. ಹಿಂದಿನ ಜೀವನ ಮತ್ತೊಂದ್ಸಲ ಬರ್ಲಕ್ಕೆ ಸಾಧ್ಯ ಇಲ್ಲ. ಈಗ ನನಗ ಎಷ್ಟೊಂದು ಆಸೆ ಐತಿ, ನಾನು ಇನ್ನ MBBS ಓದ್ಬೇಕಾಗ್ತದೆ, ಇಂಜಿನಿಯರ್ ಓದ್ಬೇಕು, ಏನೋ ಆಗ್ಬೇಕಂತ ಆಸೆ ಇರ್ತದೆ. ಬಟ್ ಆ ವಯಸ್ಸು ಮರಳಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಾಗಿರ್ತಕ್ಕಂಥದ್ದಷ್ಟೇ ತಾವೆಲ್ಲರೂ ಚೆನ್ನಾಗಿ ಓದ್ತಕ್ಕಂಥದ್ದು ಮಾಡ್ರಿ. ಚೆನ್ನಾಗಿ ನೀವೆಲ್ಲರೂ ಸಿಸ್ಟಮೆಟಿಕ್ ಆಗಿರ್ರಿ. ಓದ್ತಕ್ಕಂಥದ್ದು, ಬರೀತಕ್ಕಂಥದ್ದು, ತಾಯಿ ತಂದೆಗಳ ಆಸೆಗಳನ್ನು ಒಳ್ಳೆಯ ರೀತಿಯಿಂದ ಮುಂದುವರಿತಕ್ಕಂಥ ವ್ಯಕ್ತಿಗಳಾಗಲಿ. ಅಂದಾಗ ಮಾತ್ರ ನೀವು ಪ್ರತಿಭಾವಂತ ವಿದ್ಯಾರ್ಥಿಗಳಾಗಿ ಈ ಶಾಲೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ನಾನು ಮಠದ ಒಳಗಡೆ ಬಂದು ನಾನು ಮುಚ್ಚಬೇಕು ಅಂತ ಹೇಳಿದೆ ಎಲ್ಲ ಕಾಡಿ. ನಾನು ಸರ್ಕಾರಿ ಸೌಲಭ್ಯ ನಮ್ಮ ಸೌಲಭ್ಯಕ್ಕೆ ಭಾಳ ಮೇಂಟೈನ್ ಮಾಡಿದೆ. ನಾವು ಸರ್ಕಾರಿ ಶಾಲೆ ಬಂದಾಗ ಮಕ್ಕಳಿಗೆ ಭೋಜನ ಮಾಡಬೇಕು, ವಿಶೇಷವಾಗಿ ಬೇರೆ ಬೇರೆ ಎಲ್ಲ ಒಂದು ಸರ್ಕಾರಿ ವ್ಯವಸ್ಥೆದಲ್ಲಿ ಐತೆ. ಈ ಮಠದಲ್ಲಿ ಆಗಿಲ್ಲ, ಪ್ರತಿನಿತ್ಯ ನಡೀತಿತ್ತು. ವಿಶೇಷವಾಗಿ ಇವತ್ತೊಂದು ದಿವಸ ಅನ್ನ ಸಾಂಬಾರು ಇರ್ತದೆ, ನಾಳೆ ಒಂದು ದಿವಸ ಬೇರೆ ಇರ್ತದೆ, ನಾಳೆ ಒಂದು ಬೇರೆ ಇರ್ತದೆ. ಭಕ್ತಾದಿಗಳು ಒಂದು ಬಂದಿರ್ತಕ್ಕಂಥ ಅವರು ಎಲ್ಲರಿಗೂ ಊಟ ಕೊಡ್ತಕ್ಕಂಥ ಸಮುದಾಯಿಕವಾಗಿದ್ದಿರ್ತಕ್ಕಂಥ ಬಹಳ ಜ್ಞಾನ ಇರ್ತಕ್ಕಂಥದ್ದು, ಬಹಳ ಜೀವನವಾಗಿರ್ತಕ್ಕಂಥದ್ದು ಜೀವಾತ್ಮ ನಿಮ್ಗೆ ಈ ಶಿವಲಿಂಗೇಶ್ವರ ಮಠದಲ್ಲಿ ನಿಮ್ಗೆ ಎಲ್ಲರಿಗೂ ಪ್ರಸಾದ ಸಿಗ್ತಕ್ಕಂಥ ವ್ಯವಸ್ಥೆ ಇದೆ. ಆ ಪ್ರಸಾದ ಎಲ್ಲರೂ ಸ್ವೀಕರಿಸಿಕಂತರು ಮುಂದಿನ ಒಂದು ದಿನಗಳಲ್ಲಿ ತಾವೆಲ್ಲರೂ ದೊಡ್ಡ ವ್ಯಕ್ತಿಗಳಾಗಿ ಹೊರಬನ್ನಿ ಅಂತ ತಾವೆಲ್ಲರಿಗೂ ಶುಭಾಶಿಸ್ತೇನೆ. ಪ್ರಧಾನಮಂತ್ರಿ ಪೋಷಣೆ ಅಭಿಯಾನ ಅನ್ನುವಂಥದ್ದು ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಒಂದು ಸಂಯೋಗದಲ್ಲಿ ನಡೆಯುವಂತಹ ಒಂದು ಯೋಜನೆ. ಈ ಯೋಜನೆ ಹಾಗೂ ಸರ್ಕಾರದ ಎಲ್ಲ ಯೋಜನೆಗಳ ಲಾಭಗಳನ್ನು ತಾವೆಲ್ಲರೂ ಪಡೆದುಕೊಂಡು ಉನ್ನತ ಹುದ್ದೆಯಲ್ಲಿ ನಾವು ಮಾನಸಿಕವಾಗಿ ನಾವು ದೈಹಿಕವಾಗಿ ಸದೃಢ ಆಗಿ ಅನ್ನುವಂಥ ಹಾಗೂ ನಮ್ಮ ಶಾಲೆಯ ಬಗ್ಗೆ, ನಮ್ಮ ಕೃಷಿ ಊಟದ ಯೋಜನೆಯ ಬಗ್ಗೆ ಕೂಲಂಕುಷವಾಗಿ ತಮ್ಮ ಅದ್ಭುತವಾಗಿರುವಂತಹ ವಾಕ್ಯಾರ್ಥಗಳಿಂದ ತಮ್ಮನ್ನು ಪ್ರಸ್ತುತವಾಗಿ ಮಾತನಾಡಿದಂತಹ ಶ್ರೀಮಂತ ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರೂ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶ್ರೀಮಂತರಿಗೂ ಕೂಡ ನಮ್ಮ ಪೂಜ್ಯರು ಆಶೀರ್ವಾದವನ್ನು ನೀಡಬೇಕಾಗಿ ಪೂಜ್ಯರಲ್ಲಿ ಪೋಷಣಾ ಅಭಿಯಾನದ ಈ ಒಂದು ಚಿಕ್ಕ ಕಾರ್ಯಕ್ರಮವನ್ನು ಕುರಿತು ನಮ್ಮ ಶ್ರೀಮಠದ ಹಾಗೂ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಪರಮ ಪೂಜ್ಯರು ಅಭಿನವ ಶಿವೇಂದ್ರ ಮಹಾಸ್ವಾಮೀಜಿಯವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಆಶೀರ್ವಚನವನ್ನು ನೀಡಬೇಕಾಗಿ ಪೂಜ್ಯರಿಲ್ಲ. ಪರಮ ಪೂಜ್ಯ ಗುರುಗಳಾದ ಲಿಂಗೈಕ್ಯ ಶಿವಲಿಂಗ ಮಹಾಸ್ವಾಮಿಗಳವರನ್ನು, ಶಾಂತಲಿಂಗ ಮಹಾಸ್ವಾಮಿಗಳವರನ್ನು ಸ್ಮರಣೆ ಮಾಡಿ ನಮ್ಮ ಶ್ರೀ ಶಿವಲಿಂಗೇಶ್ವರ ವಿದ್ಯಾರ್ಥಿ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಶ್ರೀ ಶಿವಲಿಂಗೇಶ್ವರ ಪ್ರಾಥಮಿಕ ಶಾಲೆಯ ಬಿಸಿ ಊಟದ ಯೋಜನಾ ಅಧಿಕಾರಿಗಳು, ತಾಲೂಕಾ ಯೋಜನಾ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಶ್ರೀಮಂತ್ ಧನ್ನಿಯವರು ಇವತ್ತಿನ ಶಾಲೆಗಳಿಗೆ ಎಲ್ಲವನ್ನೂ ವೀಕ್ಷಿಸುವ ಸಲುವಾಗಿ ಅವರೆಲ್ಲ ಬಂದಿದ್ದಾರೆ. ಜೊತೆಗೆ ಇದರ ಬಗ್ಗೆ ನಿಮಗೆಲ್ಲ ಅರಿವಿರಲಿ, ಬಿಸಿ ಊಟ ಹೆಂಗೆ ಬರ್ತೈತಿ, ಯಾರು ಎಲ್ಲ
ಸ್ಪಾನ್ಸರ್ ಯಾರು ಮಾಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಎಷ್ಟೈತಿ, ಸೆಂಟ್ರಲ್ ಗೌರ್ಮೆಂಟ್ ಏನು ಬರುತ್ತೆ, ಇವೆಲ್ಲವನ್ನು ಸಹಿತ ಯಾರು ತಿಳಿಸಿ ಹೇಳೋದಿಲ್ಲ. ಇವನ್ನೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ, ಅಂದರೆ ನಿಮಗೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕಾಗಿ ಇವನ್ನೆಲ್ಲ ತಮಗೆಲ್ಲ ಹೇಳೋದಕ್ಕೆ ಅವರೆಲ್ಲ ಬಂದಿದ್ದಾರೆ. ನಮ್ಮ ತಂದೆ ಸರ್ ಅವರಿಗೆ ಅವರ ಸ್ವಭಾವ ನೋಡಿದರೆ ಗೊತ್ತಾಗುತ್ತೆ, ಬಹಳ ಸರಳ ಸಜ್ಜನಿಕೆ ಮತ್ತು ಶರಣ ಸಂಪ್ರದಾಯದಲ್ಲಿ ಬೆಳೆದಿರುವಂಥ ವ್ಯಕ್ತಿ ಅಂತ ಹೇಳಿ ಅವರು ನೋಡಿದ್ರೆ ಗೊತ್ತಾಗುತ್ತೆ. ಅವರಿಗೂ ಸಹಿತ ಶರಣಗಳನ್ನು ಹೇಳಿ ಅವರ ಜೊತೆಗೆ ಆಗಮಿಸಿರುವಂತಹ ಶಾಂತಪ್ಪ ಅವರಲ್ಲಿ, ನಮ್ಮ ಜರೂರಿನ ಮುಲಿಗೆಯವರಲ್ಲಿ, ಮತ್ತು ಬಾಬುಗೌಡರವರಲ್ಲಿ ಮತ್ತು ನಮ್ಮ ಸಂಸ್ಥೆಯ ಖಜಾಂಚಿಗಳು, ಕಾರ್ಯದರ್ಶಿಗಳು ಹಾಗೂ ಸದಸ್ಯರಲ್ಲಿ ಮತ್ತು ಸಂಸ್ಥೆಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಲ್ಲಿ ಮತ್ತು ಸಹ ಶಿಕ್ಷಕರೇ ಮತ್ತು ಬಿಸಿ ಊಟವನ್ನು ತಯಾರು ಮಾಡುವಂಥ ಅಡುಗೆ ತಯಾರಿಕರೇ, ಇಲ್ಲಿ ಎಲ್ಲ ಮಕ್ಕಳ ತಮ್ಮೆಲ್ಲರಿಗೂ ಸಹಿತ ಶರಣಗಳನ್ನು ಹೇಳಿ, ಪ್ರಸಾದ ನೀವು ಇದೇ ಅಲ್ಲಿ ಅವ್ರು ಹೇಳಿದ್ರು, ಭಾಳ ಹೇಳಿದ್ರು, ಅದನ್ನು ನಾನೇನು ಬಿಡಿಸಿ ಹೇಳ್ತೇನೆ ಕೇಳಿ. ಇದೇ ಎಲ್ಲ ಕಡೆ ಸ್ಕೂಲ್ಗಳದಾವ, ಶಾಲೆಗಳದಾವ, ಅಲ್ಲಿನೂ ಸಹಿತ ಎಲ್ಲ ಬಿಸಿ ಊಟ ಕೊಡ್ತಾರೆ, ಎಲ್ಲ ಊಟ ಎಲ್ಲ ಮಾಡ್ತಾರೆ. ಆದರೆ ಅಲ್ಲಿಗೆ ಅಂತ ಕರೀತಾರೆ, ಅದಕ್ಕೆಲ್ಲ ಊಟ ಅಂತ ಕರೀತಾರೆ. ಇಲ್ಲೂ ಅದೇ ಅನ್ನ, ಇಲ್ಲೂ ಅದೇ ಸಾರು, ಅದೇ ತರಕಾರಿ, ಕೈಪಲ್ಯ ಎಲ್ಲ ಇಲ್ಲೂ ಇರ್ತದ. ಅಲ್ಲಿ ಏನಿರ್ತೈತಿ, ಇಲ್ಲೂ ಅದೇ ಸಹಿತ ಇರ್ತೈತಿ. ಆದರೆ ಅಲ್ಲಿ ಊಟ ಅಂತ ಕರಿತೇವೆ, ಇಲ್ಲಿ ಏನಂತ ಕರಿತೀವಿ ಮಠದಾಗ ಅಂತ ಕರಿತೇವೆ. ಮತ್ತೆ ಎರಡು ಒಂದೇ ಮೇಲೆ ಅದಕ್ಕೆ ಊಟ ಯಾಕಂತ ಕರಿತೀವಿ, ಪ್ರಸಾದ ಯಾಕಂತ ಕರಿತೀವಿ ಅಂತಂದ್ರೆ, ಇದೆಲ್ಲ ಶಿವಲಿಂಗ ಸ್ವಾಮಿಗಳವರ ನಡೆದಾಡುವಂತಹ ಜಾಗ, ಇದು ಪುಣ್ಯಮಯವಾಗಿರುವಂತಹ ಜಾಗ ಇದೆ. ಹೀಗಾಗಿ ಇಲ್ಲಿ ಊಟ ಇರೋದಿಲ್ಲ, ಇಲ್ಲಿ ಏನೇ ಇದ್ರೂ ಸಹಿತ ಯಾವಾಗಲೂ ಪ್ರಸಾದವೇ ಇರ್ತೈತೆ ಅಂತ ಹೇಳಿ ಎಲ್ಲರೂ ಸಹಿತ ಅರ್ಥ ಮಾಡ್ಕೊಳ್ಬೇಕು. ಇದು ಮಠ ಇರೋದ್ರಿಂದ ಇದು ಪ್ರಸಾದವಾಗಿ ಬದಲಾವಣೆ, ಏನೇ ತಂದು ಕೊಟ್ಟರು ಪದಾರ್ಥ ತಂದು ಕೊಟ್ಟರೆ ಅದು ಪದಾರ್ಥವಾಗಿ ಪ್ರಸಾದವಾಗಿ ಬದಲಾವಣೆ ಆಗುತ್ತೆ. ಅದನ್ನೇ ಅವರು ತಮ್ಮ ಮಾತಿನ ಮೂಲಕ ನಿಮಗೆಲ್ಲ ಹೇಳಿರುವಂಥದ್ದು. ಮತ್ತು ಅವರ ದೊಡ್ಡ ಗುಣ, ನಮ್ಮ ಶಾಲೆ ಬಗ್ಗೆ, ನಮ್ಮೆಲ್ಲ ಮಕ್ಕಳ ಬಗ್ಗೆ, ನಮ್ಮೆಲ್ಲ ಶಿಕ್ಷಕರ ಬಗ್ಗೆ, ಬಿಸಿಗಳ ಬಗ್ಗೆ ಒಳ್ಳೆಯ ಮೆಚ್ಚುಗೆಯ ಮಾತುಗಳನ್ನು ಅವರೆಲ್ಲ ಹೇಳಿರುವಂಥದ್ದು. ಯಾವ ಅಧಿಕಾರಿಗಳು ಸಹಿತ ಕೆಳಗೆ ಎಲ್ಲ ಬಂದು ಉಲ್ಟಾ ಕಂಪ್ಲೇಂಟ್ ಮಾಡಿ ಹೋಗ್ತಾರೆ. ಆದರೆ ಏನೇ ಇದೆಲ್ಲ ಅನುಸರಿಸ್ಕೊಂಡು ಹೋಗಿ ಇನ್ನೂ ಎಲ್ಲ ತಯಾರಿಕಾ ಹಂತದೊಳಗೆ ಇರೋದ್ರಿಂದ ಅವರೆಲ್ಲ ಗಮನಿಸಿ ಬಹಳ ಸುವ್ಯವಸ್ಥಿತವಾಗಿ ನಡೆಸ್ಕೊಂಡು ಹೋಗ್ತಿದ್ದೀರ ಅಂತೇಳಿ ಒಳ್ಳೆಯ ಮಾತುಗಳನ್ನು ಸಂಸ್ಥೆಗೆ, ನಮ್ಮೆಲ್ಲ ಶಿಕ್ಷಕರಿಗೆ ಮತ್ತು ಬಿಸಿ ಊಟದ ಎಲ್ಲರಿಗೂ ಸಹಿತ ಹೇಳಿರುವಂಥದ್ದು ಬಹಳ ಸಂತೋಷ ಆಗುತ್ತೆ. ಇಂತಹ ಅಧಿಕಾರಿಗಳು ಮೇಲಿಂದ ಮೇಲೆ ಶಾಲೆಗೆ, ಸಂಸ್ಥೆಗೆ ಬರ್ತಾ ಇರಲಿ, ಎಲ್ಲ ವ್ಯವಸ್ಥೆಗಳನ್ನು ಸಹಿತ ಗಮನಿಸುತ್ತಿರಲಿ. ಲೋಪದೋಷಗಳನ್ನು ಇದ್ದರೆ ತಿದ್ದಿಸಿಕೊಳ್ಳೋದಕ್ಕೆ, ಸರಿ ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ. ಇಂತಹ ಪ್ರಾಮಾಣಿಕ ವ್ಯಕ್ತಿಗಳು, ಅಧಿಕಾರಿಗಳು ನಮ್ಮ ತಾಲೂಕಿನ ತುಂಬೆಲ್ಲ ಅವರೆಲ್ಲ ಬರಲಿ. ಅವರಿಂದ ಎಲ್ಲ ಶಾಲೆ, ಕಾಲೇಜುಗಳು, ವಿದ್ಯಾಸಂಸ್ಥೆಗಳು, ಬಿಸಿ ಊಟದ ಯೋಜನೆಗಳು ಬಹಳ ಅಚ್ಚುಕಟ್ಟಾಗಿ, ಅತ್ಯುತ್ತಮವಾಗಿ ಅದರ ಶಿಸ್ತಿನಿಂದ ಕೂಡಿರಲಿ, ಬೆಳೀಲಿ ಅಂತೇಳಿ ಶುಭವನ್ನು ಹಾರೈಸಿ ಅವರಿಗೆ, ಅವರ ಎಲ್ಲ ತಂಡದವರಿಗೆ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳಿಗೆ ಎಲ್ಲರಿಗೂ ಸಹಿತ ಶರಣಗಳನ್ನು ಹೇಳ್ತಾ, ಎಲ್ಲರಿಗೂ ಒಳ್ಳೆಯದಾಗಲಿ. ಇಷ್ಟೇ ಊಟ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನೀಡಿಸ್ಕೊಡ್ರಿ, ಹೆಚ್ಚಿಗೆ ಚೆಲ್ಲಬಾರ್ದು. ನೀವು ಅಲ್ಲಿ ಈಗ ಅಲ್ಲಿ ಇಲ್ಲೆಲ್ಲ ಹಾಕ್ತೀರ ಅಂತೇಳಿ ನಿಮ್ಗೊಂದೆಲ್ಲ ಕಸ ಹಾಕೋಬೇಕು ಅಂತೇಳಿ ವೇಸ್ಟೇಜ್ ಎಲ್ಲ ಹಾಕೋಬೇಕಂತ ಜಾಗ ಮಾಡಿದ್ದಲ್ಲ, ಅಲ್ಲಿ ಹೋಗಿ ಅನ್ನನೇ ಹಾಕ್ಬೋದು, ಸಾರು ಹಾಕ್ಬೋದು. ನಿಮ್ಗೆ ಎಷ್ಟು ಹಿಡಿಸುತ್ತಾರ ಅಷ್ಟೇ ಊಟ ಮಾಡಿ. ಹೆಚ್ಚಿಗೆ ನೀವು ನಿಮ್ಗೆ ತುಂಬಿದ ಒಳಗೆ ಚಲ್ತೀರಿ, ವಿಚಾರ ಮಾಡಬೇಕು. ಆ ಅನ್ನದ ಹಿಂದೆ ನಿಮ್ಮ ಅಪ್ಪಂದ ಶ್ರಮ ಇರ್ತದ, ಹೌದಾ, ನಿಮ್ಮ ಅಜ್ಜಂದ ಶ್ರಮ ಇರ್ತೈತಿ. ಅವರೆಲ್ಲ ಹೊಲದಾಗ ದುಡ್ದಿರ್ತಾರ, ಈಗೇನು ಕೆಲಸ ಮಾಡಿರ್ತಾರ, ಗಾಡಿ ಹಾಕಿರ್ತಾರೆ, ಎಲ್ಲೋ ಒಂದು ಕಡೆ ಅಕ್ಕಿ ಬೆಳಿತಾರೆ, ಆ ಅಕ್ಕಿ ಇಲ್ಲಿಗೆ ಬರ್ತೈತಿ, ನೀವು ಬೆಳೆದಿರೋ ಗಾಡಿ ಅಲ್ಲಿಗೆ ಹೋಗ್ತೈತಿ. ಅಲ್ಲಿ ಇಲ್ಲಿ ಎಲ್ಲ ಏನೋ ಪುಣ್ಯ ಮಾಡಿದ್ರ ಸಲುವಾಗಿ ನಿಮಗೆಲ್ಲ ತಾಟ್ ಒಳಗಡೆ ಅಷ್ಟು ಅನ್ನ ಬಂದು ಬಿದ್ದಿರ್ತೈತಿ, ಹೌದಾ. ಅದೇ ಅನ್ನವನ್ನು ನೀವೆಲ್ಲ ಅಲ್ಲಿ ಗಿಡದ ಕೆಳಗೆ ಅಲ್ಲಿ ಇಲ್ಲಿ ಚೆಲ್ಲಿದ್ರಿ ಅಂತಂದರೆ ನೀವು ಅನ್ನಕ್ಕೆ ಬೆಲೆ ಕೊಟ್ಟಂಗೆ ಆಗ್ತೈತಿ, ನೀವು ಆಗಂಗಿಲ್ಲ. ಮತ್ತು ನಾಳೆ ನೀವು ಇಲ್ಲಿ ಕೇಡು ಮಾಡಿದ್ರಿ ಅಂತಂದರೆ ನಾಳೆ ಭಗವಂತ ಅಂತಾನೆ ಇವ್ನಿಗೆ ಯಾಕೋ ಅನ್ನ ಭಾಳ ಹೆಚ್ಚಾಗೈತಿ,
ಇವನಿಗೆ ಕಮ್ಮಿ ಮಾಡೋದಂತೇಳಿ ನೀವು ನಾಳೆ ದೊಡ್ಡವರಾದ್ಮೇಲೆ ಏನು ಮಾಡ್ತೀವಿ ನಿಮಗೆಲ್ಲ ಅನ್ನ ಕಮ್ಮಿ ಕೊಡೋಕೆ ಚಾಲು ಮಾಡ್ಬಿಡ್ತಾನೆ. ಅದಕ್ಕೆ ಅವಾಗೂ ಅನ್ನ ಜಾಸ್ತಿ ಬೇಕು, ಪ್ರಸಾದ ಜಾಸ್ತಿ ಬೇಕು ಅಂತಂದ್ರೆ ಈಗ ಯಾರು ಸಹಿತ ಪ್ರಸಾದವನ್ನ ಕೆಡಿಸ್ಬಾರ್ದು, ಎಲ್ಲೂ ಗಿಡಗಳ ಹಾಕಬಾರ್ದು, ಮುಸುರಿ ಡೋಣಿಗೆ ಹಾಕಬಾರ್ದು. ನಿಮ್ಗೆ ಎಷ್ಟಾಗತ್ತೆ ಅಷ್ಟನ್ನೇ ತಗೊಂಡು ಊಟ ಮಾಡಿ ನೀವು ಮಿಕ್ಕಿತ್ತು ಅಂತಂದ್ರೆ ಮತ್ತೆ ಉಳಿದವರೆಲ್ಲ ಊಟ ಮಾಡ್ತಾರೆ ಅದ್ರೊಳಗಡೆ. ಹೀಗಾಗಿ ಅದನ್ನೆಲ್ಲ ನೀವೆಲ್ಲ ಸರಿಯಾಗಿ ಕೇಳಿ ಮಾಡಲಾರ್ದಂಗೆ ಎಲ್ಲರೂ ಪ್ರಸಾದ ಮಾಡಿ ಅಂತ ಹೇಳಿ ನಮ್ಮೆಲ್ಲರಿಗೂ ಸಹಿತ ಹೇಳಿ, ಅದ್ರ ಜೊತೆಗೆ ಹಾಲು ಕೊಡ್ತಾರೆ, ಹಣ್ಣುಗಳು ಸಹಿತ ಕೊಡ್ತಾರೆ. ಮತ್ತು ಅವರು ಎಲ್ಲ ಬಿಸಿ ಊಟದ ಏನೇನು ಯೋಜನೆಗಳಿದೆ ಅವೆಲ್ಲವೂ ಸಹಿತ ನಮ್ಮ ಸಂಸ್ಥೆಯಲ್ಲಿ ಜಾರಿಯಲ್ಲಿದ್ದಾವೆ. ಬಹಳ ಇರೋದ್ರಿಂದಾಗಿ ಬಹಳ ಇರೋದ್ರಿಂದಾಗಿ ಎಲ್ಲ ಬಹಳ ಸವಲತ್ತುಗಳು ಎಲ್ಲ ಬರ್ತವೆ. ಅದೇ ಒಂದು ಸಂದೇಶ ನಿಮ್ಮೆಲ್ಲ ಇಲಾಖೆ ಸಹಕಾರ ಇರಲಿ, ನಮ್ಮ ಸಿಬ್ಬಂದಿಗಳಿಗೆ ಸಹಕಾರ ಇರಲಿ, ಮತ್ತೆಲ್ಲ ಮಕ್ಕಳಿಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುವಂತೆ ಹಾರೈಸಿ ಎರಡು ಮಾತುಗಳಿಗೆ ಗ್ರಾಮ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾಗಿರುವ ಬಿಸಿಯೂಟ ಯೋಜನೆ ಅನ್ನುವಂಥದ್ದನ್ನು ನಮ್ಮ ಶಾಲೆಯಲ್ಲಿ ನಾವು ಪ್ರಸಾದದ ರೂಪದಲ್ಲಿ ಸ್ವೀಕಾರವನ್ನು ಮಾಡ್ತಾ ಇದ್ವಿ. ಇದಕ್ಕೆಲ್ಲ ಮೂಲ ಪ್ರಾಣಿಕರ್ತರಾಗಿರುವಂಥ ವಿದ್ಯಕ್ಕೆ ಶಿವಲಿಂಗ ಮಹಾಸ್ವಾಮೀಜಿಯವರ ಆಶೀರ್ವಾದ ಅನ್ನುವಂಥ ಮಾತನ್ನು ನಮ್ಮ ಆಶೀರ್ವಚನದ ಮೂಲಕ ನಿವೇದಿಸಿರುವಂಥ ಪೂಜ್ಯರಿಗೆ ಮತ್ತೊಮ್ಮೆ ನಿಮ್ಮೆಲ್ಲರ ಒಂದು ಭಕ್ತಿಪೂರ್ವಕ ಪ್ರಣಾಮಗಳೊಂದಿಗೆ ಪೂಜ್ಯರನ್ನ ಅಭಿನಂದಿಸೋಣ. ಜೊತೆಗೆ ಇವತ್ತಿನ ನಮ್ಮ ಈ ಒಂದು ಚಿಕ್ಕ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ತಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಈ ಒಂದು ಚಿಕ್ಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಮತ್ತೊಮ್ಮೆ ಪೂಜ್ಯರನ್ನ ಹಾಗೂ ನಮ್ಮ ಸಂಸ್ಥೆ ಎಲ್ಲ ಪದಾಧಿಕಾರಿಗಳನ್ನ ಹಾಗೂ ತಾಲೂಕು ಪಂಚಾಯಿತಿಯ ಆಫೀಸ್ ಕಡೆಯಿಂದ ಆಗಮಿಸಿದಂಥ ಕೃಷಿ ಊಟ ಸಮೂಹ ಸಂಪನ್ಮೂಲ ಎಲ್ಲ ವ್ಯಕ್ತಿಗಳಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ನಮ್ಮ ಮುಖ್ಯ ಗುರುಗಳನ್ನ ಆದಿ ಮಾಡಿಕೊಂಡು ಎಲ್ಲ ಶಿಕ್ಷಕರ ಪರವಾಗಿ ನಮ್ಮ ಮುದ್ದು ಮಕ್ಕಳ ಪರವಾಗಿ ತುಂಬ ಹೃದಯದ ವಂದನೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಈ ಕಾರ್ಯಕ್ರಮವನ್ನು. ಮೂರು ಹುಡುಗರು ಇದೆ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ. ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ, ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ.
ಬೂದಿಯನ್ನು ಧರಿಸಿಕೊಂಡಾನು ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು ಮೈ ತುಂಬ ಬೂದಿಯನ್ನು ಧರಿಸಿಕೊಂಡಾನು ಕೊರಳೊಳು ರುದ್ರಾಕ್ಷಿ ಕಟ್ಟಿಕೊಂಡಾನು ಮೈಯಲ್ಲಿ ಕಪ್ಪನಿಯ ಕಟ್ಟುಕೊಂಡಾನು ಮೈಯಲ್ಲಿ ಕಪ್ಪನಿಯ ತೊಟ್ಟುಕೊಂಡಾನು ಕೈಯಲ್ಲಿ ತ್ರಿಶೂಲ ಹಿಡಿದುಕೊಂಡಾನು ಶಿವಲೋಕದಿಂದ ಒಬ್ಬ ಸಾಧು ಬಂದಾನು ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು ಕೇಳಿ ಅಲ್ಲಿ ನಿಂತಾನೋ ಹೊರಗೆ ಒಂದು ಮಠ ಕಟ್ಟಿಸ್ಯಾನು ಮಠದ ಬಾಗಿಲೊಳಗೆ ತಾನೇ ನಿಂತಾನು ಊರ ಹೊರಗೆ ಒಂದು ಮಠ ಕಟ್ಟಿಸ್ಯಾನು ಮಠದ ಬಾಗಿಲೊಳಗೆ ತಾನೇ ನಿಂತಾನು 9 ಬಾಗಿಲ ಮನೆಗೆ ಹಚ್ಚಾನು 9 ಬಾಗಿಲ ಮನೆಗೆ ಹಚ್ಚಾನು ಧರೆಯೊಳು ಮರೆಯುವ ಶಿಶುನಾಳದೀಶನು ಧರೆಯೊಳು ಮೆರೆಯುವ ಶಿಶುನಾಳದೀಶನು ಶಿಷ್ಯ ಶರೀಫನ್ನ ಖೂನ ಹಿಡಿದಾನು ಶಿವಲೋಕದಿಂದ ಒಬ್ಬ ಸಾಧು ಬಂದಾನೋ ಶಿವನಾಮವನ್ನು